ಹಾಯ್ ಡಿಯರ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್. ಇವತ್ತು ನಾನು ಇಡ್ಲಿಗೆ ಒಂದು ಸಾಂಬಾರ್ ರೆಸಿಪಿ ಹೋಟೆಲಲ್ಲಿ ಕೊಡ್ತಾರಲ್ವಾ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಪಟಾಪಟ್ ಅಂತ ಸಹ ಮಾಡ್ಬೋದು. ಅದನ್ನು ಹೇಗೆ ಮಾಡ್ತೇನೆ ಅಂತ ನೋಡೋಣ ಬನ್ನಿ. ಪಟಾಪಟ್ ಇನ್ಸ್ಟಂಟ್ ಸಾಂಬಾರ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕುಕ್ಕರನ್ನು ಬಿಸಿಗಿಟ್ಕೊಂಡಿದ್ದೇನೆ. ಇದಕ್ಕೆ ನಾನು ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ತೇನೆ. ತುಂಬ ಈಸಿ, ತುಂಬ ಸಿಂಪಲ್ಲಾಗಿ ಬೇಗ ಮಾಡ್ಬೋದಾದಂತಹ ಒಂದು ಸಾಂಬಾರ್. ಸೊ ತುಂಬ ಟೇಸ್ಟಿಯಾಗಿ ಕೂಡ ಇರ್ತದೆ. ಸೊ ಹಾಗಾಗಿ ನಾನು ಇದಕ್ಕೆ ಮೊದಲಿಗೆ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಎಲ್ಲವನ್ನು ದೊಡ್ಡದಾಗಿ ಕಟ್ ಮಾಡ್ಕೊಳ್ಬೋದು, ಯಾಕಂತಂದರೆ ನಾವು ಇದನ್ನು ಮತ್ತೆ ರುಬ್ಬೋದ್ರಿಂದ. ಸೊ ಚಿಕ್ಕದಾಗಿ ಹೆಚ್ಕೊಳ್ಬೇಕಂತ ಏನಿಲ್ಲ, ಇದನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಕ್ಕಷ್ಟೇ. ಹಾಗೆ ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊ, ಬೆಳ್ಳುಳ್ಳಿ, ಖಾರಕ್ಕೆ ತಕ್ಕಷ್ಟು ಒಂದೆರಡು ಹಸಿಮೆಣಸು, ಬ್ಯಾಡಗೆ ಮೆಣಸು, ಬ್ಯಾಡಗೆ ಮೆಣಸೆ ಅಂತಲ್ಲ, ಯಾವ ಮೆಣಸನ್ನು ಸಹ ಯೂಸ್ ಮಾಡ್ಬೋದು. ಅದೇ ರೀತಿ ಧನಿಯಾ, ಜೀರಿಗೆ, ಸ್ವಲ್ಪ ಪೆಪ್ಪರ್, ಕಾಳುಮೆಣಸು, ಸ್ವಲ್ಪ ಹುಣಸೆ ಹುಳಿ, ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಅರಿಶಿಣ ಪುಡಿ ಸ್ವಲ್ಪ, ಸಾಲ್ಟ್, ಬೇಕಾಗಿರುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ನಾನಿಲ್ಲಿ ಕ್ಲೀನಾಗಿ ವಾಶ್ ಮಾಡಿ ತೊಳೆದಿಟ್ಟಿರುವಂತಹ ಮಸೂರ್ ದಾಲನ್ನು ಯೂಸ್ ಮಾಡ್ತಾ ಇದ್ದೇನೆ. ಮಸೂರ್ ದಾಲ್ ಬಂದುಬಿಟ್ಟು ಅಥವಾ ತೊಗರಿಬೇಳೆ ಕೂಡ ಹಾಕ್ಬೋದು, ಬಟ್ ಇಲ್ಲಿ ಆಪ್ಷನಲ್, ಅದನ್ನು ಹಾಕಬೇಕಂತ ಇಲ್ಲ, ಇಷ್ಟೇ ಸಾಕು. ಬಟ್ ನಾನು ಸ್ವಲ್ಪ ಇದನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಗ್ರೇವಿ ಕೂಡ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಈಗ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 3-4 ವಿಸಿಲನ್ನು ತೆಗೆಯುವ. ಮಸೂರ್ ದಾಲ್ ಹಾಕಿರೋದ್ರಿಂದ ಬೇಗನೆ ಬೇಳೆ ಬೇಯುತ್ತೆ. ಅದೇ ಬೇರೆ ತೂರ್ ದಾಲ್ ಎಲ್ಲ ಹಾಕಿದರೆ, ತೊಗರಿಬೇಳೆ ಹಾಕಿದರೆ ಸ್ವಲ್ಪ ಟೈಮ್ ತಗೊಳುತ್ತೆ. 1-2-3 ವಿಸಿಲ್ ಎಕ್ಸ್ಟ್ರಾ ಆಗ್ಬೋದು. ನಾಲ್ಕರಿಂದ 5 ವಿಸಿಲ್ ಹಾಕಿಸಿ ಕುಕ್ಕರನ್ನು ಆಫ್ ಮಾಡಿದ್ದೇನೆ, ಸ್ಟವನ್ನು. ಸೊ ಇವಾಗ ಕುಕ್ಕರ್ ತಣ್ಣದಿದೆ ಕೂಡ, ತೆಗೆದು ನೋಡೋಣ. ಓಕೆ, ಈ ರೀತಿಯಾಗಿ ನೀಟಾಗಿ ಬಾಯ್ಲ್ ಆಗಿದೆ. ಸೊ ಇವಾಗ ನಾವೇನು ಮಾಡಬೇಕು ಅಂತಂದರೆ, ಈ ನೀರನ್ನು ಹಾಗೆ ಬಿಟ್ಟು ಉಳಿದಿರೋ ಈ ಮಸಾಲ ಐಟಮ್ ಇದೆಯಲ್ಲ, ಇದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡು ಬರೋಣ. ಈ ರೀತಿಯಾಗಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಮಗಿಲ್ಲಿ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಈ ಕನ್ಸಿಸ್ಟೆನ್ಸಿಯನ್ನು ತಗೊಂಡಿದ್ದೇನೆ. ಸೊ ಇದರಲ್ಲಿ ಬೇಳೆ ಕೂಡ ಹಾಕಿರೋದ್ರಿಂದ ಸ್ವಲ್ಪ ತಿಕ್ ಬರುತ್ತೆ ಆಮೇಲೆ ನಾವು ಕುದಿಸುವಾಗ. ಹಾಗೆಯೇ ನಾನು ಸ್ವಲ್ಪ ವೆಜಿಟೇಬಲನ್ನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೇನೆ. ವೆಜಿಟೇಬಲ್ ಕೂಡ ಇಲ್ಲಿ ಆಪ್ಷನಲ್. ಕೆಲವೊಂದು ಹೋಟೆಲಿ ನೀವು ಹೋದರೆ ಅಲ್ಲಿ ವೆಜಿಟೇಬಲ್ ಎಲ್ಲ ಹಾಕಲ್ಲ, ಬರೀ ಸಾಂಬಾರು ಮಾತ್ರ ಕೊಡ್ತಾರೆ. ಬಟ್ ನಾನಿಲ್ಲಿ ಸ್ವಲ್ಪ ವೆಜಿಟೇಬಲನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನಮಗಿಷ್ಟ ಆದ ಯಾವುದೇ ವೆಜಿಟೇಬಲನ್ನು ಕೂಡ ನಾವಿಲ್ಲಿ ಸಾಂಬಾರಿಗೆ ಹಾಕ್ಕೊಳ್ಬೋದು. ಜನರಲಿ ಸಾಂಬಾರಿಗೆ ಅಂದರೆ ಇದೆ ಮೂಲಂಗಿ, ಪೊಟ್ಯಾಟೊ, ಕ್ಯಾರೆಟ್, ಬೀನ್ಸ್, ನುಗ್ಗೆಕಾಯಿ ಈ ಥರನೇ ಹಾಕ್ತಾರೆ, ಬದನೆಕಾಯಿ ಹೀಗೆಲ್ಲ. ಸೊ ನಾನು ಸಹ ಇಲ್ಲೊಂದು 2-3 ವೆಜಿಟೇಬಲನ್ನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಸಾಂಬಾರಲ್ಲಿ ನಮಗೆ ವೆಜಿಟೇಬಲ್ ಅಲ್ಲೊಂದು ಇಲ್ಲೊಂದು ಅಂತಲೇ ಸಿಗೋದು. ಹಾಗಾಗಿ ನಾನು ಕೂಡ ಸ್ವಲ್ಪ ವೆಜಿಟೇಬಲನ್ನು ಮಾತ್ರ ಹಾಕಿದ್ದೇನೆ. ಸೊ ಇದನ್ನು ನಾವು ಇನ್ನೂ ಕುದಿಸ್ಕೊಂಡ್ರೆ ಆಯಿತು. ನೋಡಿ ಎಷ್ಟು ಈಸಿ ಮತ್ತು ಎಷ್ಟು ಸಾಂಬಾರಾಗುತ್ತೆ ನೋಡಿ. ಸಾಧಾರಣ 1 ಟೊಮೆಟೊ, 1 ಈರುಳ್ಳಿ, ಒಂದು 5-6 ಸ್ಪೂನ್ ನಮಗೆ ಮಸೂರ್ ದಾಲ್ ಇದ್ದರೆ ಸಾಧಾರಣ ಒಂದು 8-10 ಜನ ತಿನ್ನುವಷ್ಟು ಸಾಂಬಾರು ರೆಡಿ ಆಗುತ್ತೆ. ಸಾಂಬಾರನ್ನು ನಾನಿಲ್ಲಿ ಕುದಿಲಿಕ್ಕೆ ಇಟ್ಟಿದ್ದೇನೆ. ಸೊ ನೀಟಾಗಿ ಇದನ್ನು ಬಾಯ್ಲ್ ಮಾಡಿಕೊಳ್ಳುವ.
ಉಪ್ಪು ಖಾರ ಎಲ್ಲ ಕಡಿಮೆ ಆದರೆ ನೀವು ಈ ಟೈಮಲ್ಲಿ ಉಪ್ಪು ಖಾರವನ್ನೆಲ್ಲ ಸೇರಿಸ್ಕೊಳ್ಬೋದು. ಈ ಕಡೆಯಿಂದ ಸಾಂಬಾರು ಕೂಡ ಕುದೀತಾ ಇದೆ. ಈ ಕಡೆಯಿಂದ ಬಿಸಿ ಬಿಸಿ ಇಡ್ಲಿ ಕೂಡ ರೆಡಿ ಆಗ್ತಾ ಇದೆ. ಫೈನಲಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಆವಾಗ ಹಾಕಿದ್ದೆ ನಾನು, ಹಾಗಾಗಿ ಸ್ವಲ್ಪನೇ ಆ್ಯಡ್ ಮಾಡಿದೆ ಮೇಲೆ ಫ್ಲೇವರಿಗೋಸ್ಕರ. ಸೊ ಇದು ನಮ್ಮ ಸಾರು ಅಥವಾ ಸಾಂಬಾರು ರೆಡಿಯಾಗಿದೆ. ಇನ್ನು ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ನಮ್ಮ ಸಾಂಬಾರು ರೆಡಿ ಟು ಈಟ್. ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಆಲ್ರೆಡಿ ನಾನು ಸ್ಟವನ್ನು ಹಚ್ಚಿ ಆಯಿಲ್ ಇಟ್ಟಿದ್ದೀನಿ, ಪಾನ್ ಇಟ್ಟು. ಸೊ ಮಸ್ಟರ್ಡ್ ಸೀಡ್ಸ್ ಸಾಸಿವೆನ ಹಾಕೊಳ್ತಾ ಇದ್ದೇನೆ. ಎಣ್ಣೆ ಕಾದಿದೆ. ಹಾಗೆ ಜೀರಿಗೆ ಸ್ವಲ್ಪ, ಕರಿಬೇವಿನ ಎಲೆ, ಒಣಮೆಣಸು, ಇಂಗು, ಸ್ವಲ್ಪ ಇಂಗನ್ನು ಹಾಕ್ಕೊಂಡು ಆಲ್ಮೋಸ್ಟ್ ಒಗ್ಗರಣೆ ರೆಡಿಯಾಗಿದೆ. ಫೈನಲಿ ನಮ್ಮ ಹೋಟೆಲ್ ಸ್ಟೈಲ್ ಸಾಂಬಾರ್ ರೆಡಿಯಾಗಿದೆ. ತುಂಬ ಈಸಿ, ಒಂದು 10-15 ನಿಮಿಷದೊಳಗಡೆ ಎಲ್ಲ ಮಾಡ್ಕೊಳ್ಬೋದು. ಸೊ ತರಕಾರಿ ಇಲ್ಲ ಅಂದ್ರೂ ಪೂರೈಸುತ್ತೆ. ಬರೀ ಹೀಗೆ ಸಾಂಬಾರು ಕೂಡ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ ತಿನ್ನೋಕ್ಕೆ ಕೂಡ. ನೋಡಿದ್ರಲ್ಲ ಫ್ರೆಂಡ್ಸ್, ಸಾಂಬಾರ್ ರೆಸಿಪಿ ಹೇಗೆ ಬಂತು ಅಂತ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಈಸಿಯಾಗಿ, ಹಾಗೆ ಬೇಗ ಬೇಗ ಮಾಡ್ಕೊಳ್ಬೋದು. ತುಂಬ ಕೆಲಸ ಕೂಡ ಇಲ್ಲ, ಇಂಗ್ರೀಡಿಯೆಂಟ್ ಕೂಡ ತುಂಬಾ ಕಮ್ಮಿ. ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದಾಗಿ ನನ್ನ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಬರ್ತದೆ. ಅದೇ ರೀತಿ ನೀವು ಈ ಒಂದು ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಈ ನಿಮ್ಮ ಸಪೋರ್ಟ್ ಹೀಗೆ ಮುಂದುವರಿಲಿ. ಇದೇ ರೀತಿ ನೀವು ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್ ಮೈ ಚಾನಲ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.